ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಕುಚ್ಚುಗಡ್ಬು ಹೆಂಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ. ಕುಚ್ಚುಕಡುಬು ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾಳ ಫೇಮಸ್ ರೀ. ಯಾಕಂದ್ರೆ ನಾವು ಹಬ್ಬದಾಗ ಭಾಳ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ತಡ ಯಾಕೆ ಕುಚ್ಚುಕಡುಬು ಮಾಡೋಕೆ ಏನೇನು ಬೇಕಂತೇಳಿ ನೋಡೋಣ ಬರ್ರಿ. ನಾನಿಲ್ಲೀಗ ಒಂದು ಅರ್ಧ ಬೌಲ್ನಷ್ಟು ಮೈದಾ ಹಿಟ್ಟು ತೊಗೊಂಡೀನಿ. ಹಂಗೆ ಒಂದು ಸಣ್ಣ ಬೋಲಲ್ಲಿ ಬೆಲ್ಲ ತುರಿದಿಟ್ಕೊಂಡೀನಿ. ಮತ್ತು ಇಲ್ಲಿ ಒಂದು ಬೋಲು ತೊಗರಿಬೇಳೆ ಕೂಡ ತೊಗೊಂಡೀನಿ. ಈಗ ಇಲ್ಲಿ ಒಂದು ಡಬ್ರಿ ಒಳಗೆ ನೀರು ಕುದಿಯಕ್ಕೆ ಇಟ್ಟೇನಿ. ಯಾಕಂದ್ರೆ ಅದ್ರೊಳಗೆ ಬ್ಯಾಳೆ ಹಾಕಬೇಕು. ಸೊ ಅದಕ್ಕೆ ಮೈದಾ ಹಿಟ್ಟು ಕಲಿಸ್ಬೇಕಾದ್ರೆ ಜಾಸ್ತಿ ಅಳ್ಳಕ್ಕೂ ಆಗಬಾರ್ದು ಮತ್ತು ಗಟ್ಟಿನೂ ಆಗಬಾರ್ದು, ಒಂದೇ ಲೆವೆಲ್ ಇರಬೇಕು. ವಾಗಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಹಿಟ್ಟು ನಾದಿದ್ಮೇಲೆ ಈಗ ಇದನ್ನು ಒಂದು 5-10 ನಿಮಿಷ ಹಂಗೆ ಮುಚ್ಚಿಟ್ಟಿರ್ಬೇಕು. ಇಲ್ಲೀಗ ತೊಗರಿಬೇಳೆ ಕುದಿಯಕ್ಕೆ ಇಟ್ಟಿದ್ದೆ. ತೊಗರಿಬೇಳೆನೂ ಕುದ್ದೈತೆ ನೋಡ್ರಿ ಸ್ವಲ್ಪ. ಈಗ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ತೀನಿ. ಈಗ ಇದಕ್ಕೆ ಬ್ಯಾಳಿಗೆ ಬೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದು ಒಂದು ಸ್ಪೂನ್ಲೆ ಸರಿಯಾಗಿ ಎಲ್ಲ ಬೆಲ್ಲ ಬ್ಯಾಳಿ ಹಿಂಡ್ಕೋಬೇಕಲ್ಲ, ಅದಕ್ಕೆ ಸರಿಯಾಗಿ ಕೈ ಆಡಿಸ್ಬೇಕು. ಓಕೆ ಫ್ರೆಂಡ್ಸ್, ನಾನೀಗ ಇದನ್ನು ಮಿಕ್ಸಿ ಮಾಡಿ ಒಂದು ಡಬ್ರಿಗೆ ತೆಗಿಯಾಗ್ತೇನೆ ನೋಡ್ರಿ. ಮಿಕ್ಸಿ ಮಾಡಬೇಕಾದ್ರೆ ಅದಕ್ಕೆ ನೀರದು ಏನೂ ಹಾಕಬಾರ್ದು. ಯಾಕಂದ್ರೆ ಮತ್ತೋಟ ಅಳ್ಕಾತಂದ್ರೆ ಸೊ ಅದು ಹೂರಣ ಸರಿ ಆಗಂಗಿಲ್ಲ. ಅದಕ್ಕೆ ನೀರು ಮಿಕ್ಸ್ ಮಾಡಬಾರ್ದು ನೋಡ್ರಿ. ಈ ಥರ ಸ್ಮೂತಾಗಿ ನುಣ್ಣಾಗಿ ಹೂರಣ ಬರಬೇಕು. ಅಂದರೆ ತುಂಬಾಕು ಚಲೋ ಆಗ್ತೈತಿ ಕಡುಬು. ಮತ್ತು ಹರಿಯೋದು ಆಯಿತು ಆಗಂಗಿಲ್ಲ. ಹಿಟ್ಟನ್ನು ರೆಡಿ ಆಗೈತೆ ನೋಡ್ರಿ. ಈಗ ಲಟ್ಟಿಸಿ ಈಗ ಹೂರಣ ತುಂಬಿ ಇವನ್ನ ಬೇಯಾಕಿಡ್ಬೇಕು. ಅಂದ್ರೆ ಒಂದು ದೊಡ್ಡ ಡಬರಿ ತೊಗೋಬೇಕು. ಸೊ ಅದರೊಳಗೆ ನೀರು ಹಾಕಿ ಒಂದು ಹೋಲ್ ಇದ್ದಿದ್ದು ಪ್ಲೇಟ್ ಟೈಪ್ ತೊಗೋಬೇಕು. ಇಲ್ಲಪ್ಪ ಅಂತಂದ್ರೆ ಇಡ್ಲಿ ಪಾತ್ರೆ ಇರ್ತೈತಲ್ಲ, ಸೊ ಅದರೊಳಗಾರ ಹಾಕಿಡ್ಬೇಕು. ಈಗ ಫೈನಲಿ ಕಡುಬು ಮಾಡಿದೆ ನೋಡ್ರಿ. ಈಗ ಹೇಳಿದ್ನಲ್ಲ, ಒಂದು ದೊಡ್ಡ ಹೋಲ್ ಇದ್ದಿದ್ದು ಪಾತ್ರೆ ಒಳಗೆ ಅದಕ್ಕೆ ಎಣ್ಣೆ ಹಚ್ಚಿ ಕಡುಬು ಅದ್ರ ಮೇಲೆ ಇಡಬೇಕು. ಹಂಗೆ ಅದಕ್ಕೆ ಮುಚ್ಚಿಡ್ಬೇಕು ಪ್ಲೇಟ್. ಅಂದರೆ ಕಡುಬು ಸರಿಯಾಗಿ ಬೇಯ್ತವು. ಫ್ರೆಂಡ್ಸ್, ಫೈನಲಿ ಬಿಸಿ ಬಿಸಿಯಾದ ಕುಚ್ಚು ಕಡುಬು ರೆಡಿ ಅದು ನೋಡ್ರಿ. ಈ ಥರ ಸ್ವಲ್ಪ ಬ್ರೌನ್ ಕಲರ್ ಕಾಣಬೇಕು, ಅವಾಗ ಕಡುಬು ಬೆಂದಂಗೆ ಪೂರ್ತಿ. ಇವನ್ನ ಒಂದು ಪ್ಲೇಟಿಗೆ ತೆಗಿತೆ ನೋಡ್ರಿ. ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ವಾವ್, ಸ್ವರ್ಗ ಕಣ್ರಿ. ಒಂದ್ಸರಿ ನೀವು ಕೂಡ ಮನೆಯೊಳಗೆ ಇದೇ ರೀತಿ ಟ್ರೈ ಮಾಡಿ ನೋಡ್ರಿ. ಪದೇ ಪದೇ ಕುಚ್ಚು ಕಡುಬು ಬೇಕನ್ನಿಸ್ತೈತಿ. ಸೊ ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್, ಸಿ ಯು ನೆಕ್ಸ್ಟ್. ಇದೇ ರೀತಿ ಸಿಹಿಯಾದ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಓಕೆ ಬಾಯ್.